ವಿದ್ಯಾರ್ಥಿಗಳೇ, ಇವತ್ತು ನಾವು ನಮ್ಮ ಸರ್ JC ಬೋಸ್ ಇಕೋ ಕ್ಲಬ್ ಅಡಿಯಲ್ಲಿ ವನ ಭೇಟಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಬಂದಿದ್ದೀವಿ. ನಮ್ಗೆ ಈಗಾಗಲೇ ಎಲ್ರಿಗೂ ತಿಳಿದಂತೆ ಪರಿಸರ ಅನ್ನೋದು ಎಷ್ಟು ಮುಖ್ಯ ಅಂತ ನಮ್ಗೆ ಗೊತ್ತಿದೆ, ಕಾಡು ಎಷ್ಟು ಮುಖ್ಯ ಅಂತ ಗೊತ್ತಿದೆ. ಕಾಡು ಈಗಾಗಲೇ ನಮ್ಮ ಪಠ್ಯದಲ್ಲಿ ಅಧ್ಯಯನ ಮಾಡಿದಂತೆ ನಮಗೆ ಆಕ್ಸಿಜನ್ ಬೇಕಪ್ಪ ಅಂದರೆ ದಟ್ಟವಾದ ಕಾಡು ಇರಬೇಕು, ಕಾಡಿನ ಉತ್ಪನ್ನಗಳು ಬೇಕಂದರೆ ಕಾಡಿರಬೇಕು, ಆಮೇಲೆ ಮಣ್ಣಿನ ಸವಕಳಿಯನ್ನು ತಡಿಬೇಕು ಅಂದರೆ ಕಾಡಿರಬೇಕು. ಆದರೆ ಇವತ್ತಿನ ಕೈಗಾರಿಕೀಕರಣ ಮತ್ತು ಆಧುನಿಕತೆಯ ಇದರಲ್ಲಿ ಕಾಡೆಲ್ಲ ನಾಶವಾಗಿ ಹೋಗ್ತಾ ಇದೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಈಗ ಮತ್ತೆ ಅರಣ್ಯೀಕರಣವನ್ನು ಮಾಡುವಂಥ ಅಗತ್ಯ ಇವತ್ತು ಬಿದ್ದಿದೆ. ಆ ಕಾರಣಕ್ಕಾಗಿ ಅರಣ್ಯೀಕರಣ ಮಾಡಬೇಕು ಅಂದರೆ ಏನು ಬೇಕಾಗುತ್ತೆ? ಸಸಿಗಳು ಬೇಕಾಗುತ್ತೆ. ಆಮೇಲೆ ಜೀವ ವೈವಿಧ್ಯತೆ ಅನ್ನೋದು ಕೂಡ ಪರಿಸರದಲ್ಲಿ ಅಷ್ಟೇ ಮಹತ್ವವನ್ನು ಪಡೆಯುತ್ತೆ. ಜೀವ ವೈವಿಧ್ಯತೆ ಅಂದರೆ ಏನು? ಈ ಪ್ರಕೃತಿಯಲ್ಲಿ ಒಂದೇ ಥರದ ಜೀವಿಗಳಿಲ್ಲ. ನೀವಿಬ್ರು ಇಬ್ಬರು ಮನುಷ್ಯರೇ, ಆದರೆ ಒಂದೇ ಥರ ಇದ್ದೀರಾ? ಇಲ್ಲ. ಅಂದರೆ ಒಂದು ಜೀವಕ್ಕಿಂತ ಇನ್ನೊಂದು ಜೀವ ವಿಭಿನ್ನತೆಯಾಗಿದೆ. ಜೀವ ವೈವಿಧ್ಯತೆಯನ್ನು ಕಾಪಾಡೋದು ಅಷ್ಟೇ ಮುಖ್ಯ. ಅರಣ್ಯೀಕರಣ ಅಂದ ತಕ್ಷಣ ಯಾವುದೋ ಒಂದು ಗಿಡ ತಗೊಂಡೋಗಿ ಹಾಕಿ ಬೆಳೆಸ್ಬಿಡೋಕ್ಕಾಗಲ್ಲ. ಬರೀ ಅವೇ ಗಿಡ ಬೆಳೆಸಿದ್ರೆ ಏನಾಗುತ್ತೆ? ಪ್ರಕೃತಿಯ ಅಸಮತೋಲನ ಉಂಟಾಗುತ್ತೆ. ಹಾಗಾಗಿ ಎಲ್ಲ ಪ್ರಭೇದದ ಎಲ್ಲ ರೀತಿಯ ಜೀವಿಗಳು ಅಲ್ಲಿರಬೇಕು. ಈಗಾಗಲೇ ನಮ್ಗೆ ಗೊತ್ತಿರುವಂತೆ ಅನೇಕ ಕಡೆಗಳಲ್ಲಿ ಜೀವಿಗಳ ಒಂದೇ ಬಗೆಯ ಜೀವಿಗಳು ಜಾಸ್ತಿಯಾಗಿ ನೀವು ನೋಡಿರ್ಬೋದು. ನಮ್ಮ ಸುತ್ತಮುತ್ತಲಿನ ಕೋತಿಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಕೋತಿಗಳಿಗೆ ವಿಷ ಇಟ್ಟಿಟ್ಟು ಸಾಯಿಸಕತ್ತಿದ್ದಾರೆ. ಕಾರಣ ಏನು? ಕೋತಿಗಳಷ್ಟೇ ಜಾಸ್ತಿ ಆಗಿಬಿಟ್ಟಿದ್ದಾವೆ. ಕಾರಣ ಆ ಕೋತಿಗಳನ್ನು ಅವಲಂಬಿಸಿ ಅವುಗಳನ್ನು ಬೇಟೆಯಾಡಿ ಜೀವಿಸುವಂಥ ಪ್ರಾಣಿಗಳು ಇಲ್ದಂಗಾಗಿದೆ. ಸೊ ಹಾಗಾಗಿ ಎಲ್ಲ ವಿಧದ ಸಸ್ಯಗಳನ್ನು ನಾವು ಬೆಳೆಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಅಥವಾ ನಮ್ಮ ಭಾರತ ಸರ್ಕಾರ ಏನು ಮಾಡಿದೆಪ್ಪ ಅಂದ್ರೆ, ಅರಣ್ಯೀಕರಣ ಮಾಡುವಾಗ ಸಸ್ಯ ಕ್ಷೇತ್ರಗಳನ್ನು ಸಸಿಗಳನ್ನು ಬೆಳೆಸಿ ಅವುಗಳನ್ನು ಜೀವ ವಿವಿಧತೆಯನ್ನು ಕಾಪಾಡೋದು, ಜೊತೆಗೆ ಪರಿಸರ ರಕ್ಷಣೆ ಮಾಡೋದು, ಅರಣ್ಯೀಕರಣ ಮಾಡೋದು, ಈ ಎಲ್ಲ ಕಾರಣಕ್ಕಾಗಿ ಏನು ಮಾಡಿದಾರಪ್ಪ ಅಂದರೆ ನರ್ಸರಿಗಳು ಅಂತ ಸಸ್ಯ ಕ್ಷೇತ್ರಗಳು ಅಂತ ಮಾಡಿ ಅಲ್ಲಿ ವಿವಿಧ ಜಾತಿಯ ಬೀಜಗಳನ್ನು ತಗೊಂಡು ಸಸಿ ಮಾಡಿ ಅವುಗಳನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ ವಿತರಿಸಿ ಅಥವಾ ಮಾರಾಟ ಮಾಡಿ ಬೇರೆ ಬೇರೆ ಪಾಳು ಭೂಮಿನಲ್ಲಿ ಮತ್ತು ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಸಸಿಗಳನ್ನು ನೆಟ್ಟು ಅರಣ್ಯವಂತ ಪುನರ್ ನಿರ್ಮಾಣ ಮಾಡುವಂಥ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಕೂಡ ಸರ್ JC ಬೋಸ್ ಇಕೋ ಕ್ಲಬ್ನಿಂದ ಇವುಗಳನ್ನು ನಾವು ತಿಳ್ಕೋಬೇಕಾಗಿದೆ. ನಾಳೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಅರಣ್ಯೀಕರಣವನ್ನು ಮಾಡ್ಬೋದು, ಅಷ್ಟೇ ಅಗತ್ಯ ಆಗಿದೆ. ಏನಂತೀರ ವಿದ್ಯಾರ್ಥಿಗಳೇ? ಹೌದು ಸರ್ ಅಂತೀರಲ್ಲ. ಹಾಗಾಗಿ ನೀವೇನು ಮಾಡ್ತೀರಾ? ನಿಮ್ಮ ಸುತ್ತಮುತ್ತಲು ಗಿಡಗಳನ್ನು ನೆಡ್ತೀರಾ. ಎಲ್ಲಿ ಅಗತ್ಯ ಸಿಗುತ್ತೋ ಅಲ್ಲೆಲ್ಲ ಸಸ್ಯಗಳನ್ನು ನೆಡಬೇಕು, ಅವುಗಳನ್ನು ಬೆಳೆಸಬೇಕು. ಆ ಮೂಲಕ ನಮ್ಮ ಪರಿಸರವನ್ನು ಮುಂದಿನ ಪೀಳಿಗೆಗೆ ನಾವು ಉಳಿಸಬೇಕಾಗಿದೆ. ಇಲ್ಲಿ ಸುತ್ತಲೂ ತಿರುಗಿಸಬನ್ನಿನೂ ಅನೇಕ ವಿಧದ ಸಸ್ಯಗಳನ್ನು ನಾವು ನೋಡ್ಬೋದು. ಇಲ್ಲಿ ವಿವಿಧ ಜಾತಿಯ ಸಸ್ಯಗಳನ್ನು ಬೆಳೆಸಿದ್ದಾರೆ ಅನ್ನೋದು ನಮಗೆಲ್ಲ ಕಾಣುತ್ತೆ. ಹೀಗೆ ನಮ್ಮ ಸುತ್ತಮುತ್ತಲು ಇರುವಂತಹ ವಿವಿಧ ಜಾತಿಯ ಸಸ್ಯಗಳು ನಾಶವಾಗದಂತೆ ಅವುಗಳನ್ನೇ ನಾವು ನೆಡಬೇಕು. ನಮ್ಮ ವಾತಾವರಣದಲ್ಲಿ ಏನು ಬೆಳೆಯುತ್ತೋ ಅದನ್ನು ಬೆಳೆಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.